ಇಲ್ಲೇ ಇಡು, ನಾನು ಹೋಗಿ ಮಾತಾಡ್ತೀನಿ. ಅದೆಲ್ಲ ಕೇಳ್ತಾನೆ ನೀನು. ತಡಿನಾ? ಸರಿ ಆಯ್ತು. ಹುಷಾರು ಸರಸ್ವತಿ. ನೀನು ಇಲ್ಲೇ ಇಡು, ಬರೋದು ನೀನು. ಆಮೇಲೆ ಬಾ. ಯಾವಳು ಲೈ ತುಪ್ಪನಂತಿ ಬಡ ಇಲ್ಲಿ ಇತ್ತಿತಾ? ಯಾರದು? ಯಾರು ಬೇಕಾಗಿತ್ತು ನಿಮಗೆ? ನೀನೇ ಬೇಕಾಗಿರೋದು. ನೀವ್ಯಾರು ನನಗೆ ಗೊತ್ತೇ ಇಲ್ಲ. ನಾನು ಬೇಕು ಅಂತಂದ್ರೆ ಯಾರು ನೀವು? ರಘು ಅವನಲ್ಲ, ಅವನು ಎಂತಿ ನಾನು. ಓಹೋ, ನೀನೇನ ರಘು ಅಂತಿ? ವಿಶ್ವಸುಂದರಿ. ಏನಿದು ತಲೆ ಮೇಲೆ ಟೋಪಿ? ಕ್ಲಿಯರ್ ಆಗಿ ಮಾತಾಡಕ್ ಬರಲ್ವಾ ನಿಮಗೆ? ಏನು ಮಕ್ಕಳ ತರ ತೊದ್ಲುಕೊಂತ ಮಾತಾಡ್ತಾ ಇದೀಯಾ? ನಾನು ಇರೋದೇ ಹಿಂದೆ, ನಾನು ಹುಟ್ಟಿರೋದೇ ಹಿಂದೆ, ನಮ್ಮಪ್ಪನ ಬೆಳ್ತಿರೋದೇ ಹಿಂದೆ. ಓ, ನಿಮ್ಮಪ್ಪ ನೀನು ಹಿಂಗಿರೋದಕ್ಕೆ ರಘುಗೆ ಅಷ್ಟೊಂದು ವರದಕ್ಷಿಣೆ ಕೊಟ್ಟಿರೋದು? ಸರಿ ಸರಿ ಸರಿ. ಏನು ವಿಷಯ ಬಂದಿರೋದು ಇಲ್ಲಿವರೆಗೂ? ಲೇ ತುಪ್ಪನಾತಿ, ನಾನು ಗಂಡ ಹತ್ರ ಮನೆ ಬಂದಿತ್ತು. ನಂಗೆ ದುಡ್ಡುಕೊರು, ಇಲ್ಲ ಅಂತಂದ್ರೆ ನೀನು ನನ್ನನ್ನ ತೆತ್ತಿದ್ಯಾ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರ ನೀನು. ಹೇಳ್ದೆ, ನನ್ನ ಜೊತೆ ಇಷ್ಟು ದಿನ ಇದ್ನಲ್ಲ, ಅದಕ್ಕೆ ಪರಿಹಾರ ಬೇಕಲ್ಲ. ಇವಾಗ ಮಗು ತೆತ್ತವನಲ್ಲ, ನಿನ್ನ ಅತ್ತಾಗ ಮಗು ಆಗಿರ್ಬೇಕಲ್ಲ. ಬಾ ನಮ್ಮನೆಗೆ ಇಡ್ ಬಾ ನೀನು. ನಿಮ್ಮನೆಗೆ ನನಗೇನು ಅಂತ ಗ್ರಚಾರ? ಮಗು ತೆತ್ತವನಲ್ಲ ನಿನ್ನ ಅತ್ತಾಗ ಮಗು ಬೆಳೀತದಲ್ಲ. ಯಾರು ಹೇಳಿದ್ದು ನಿಮಗೆ? ನಿನ್ನ ತಲೆ ಲೇ ಪೆದ್ದಿ, ಅವನು ಯಾವತ್ತೂ ನನ್ನ ಟಚ್ ಕೂಡ ಮಾಡಿಲ್ಲ, ಆಯ್ತಾ? ಮತ್ತೆ ಇನ್ಯಾಕ ನೀನು ಹೇಳಿದ್ದ ಕಾಸ್ಕೊರು ಅಂತ? ಯಾಕಂದ್ರೆ ನನ್ನ ಜೊತೆ ಇಷ್ಟು ದಿನ ಹಿಂದೆ ಇದ್ನಲ್ಲ, ಅದಕ್ಕೆ ದುಡ್ಡು ಕೊಡ್ಲಿ ಬಿಡು. ನಿಮ್ಮಪ್ಪನ ದಂಡಿಯ ಕೊಟ್ಟವನಂತಲ್ಲ, ಅದರಲ್ಲೇ ಕೊಡ್ಲಿ ಬಿಡು. ನಮ್ಮ ಅಪ್ಪನ ತತ್ತಿರೋದು ನಮಗ ನಿನಗೆ ಕೊಡಕ್ಕಲ್ಲ. ನಿನ್ಗೆ ಯಾಕೆ ಇವಾಗ? ನನ್ನ ಇಷ್ಟ, ರಘು ಇಷ್ಟ, ನಿನ್ಗೆ ಯಾಕೆ? ನಡಿಯ ಇಲ್ಲಿಂದ. ಏನಕ್ಕೆ ಬಂದಿರೋದು ನೀನು? ಲೇ ಪೆದ್ದಿ ನೀನೊಂದು. ಲೇ ಪೆದ್ದಿ ಅಂದಿ ಅಂದ್ರೆ ಚಪಾಳ ಕತ್ತೆ ತೊತ್ತಿನ ನೋಡ್ಕಚ್ಚಟಿಯಾಗಿ ಗೂಬಿಕ. ನಡಿ ಆಚೆ. ಹುಚ್ಚಿ ಸರ ಆಟೋಣ ನೀನು. ನೀನು ಈ ಥರ ಇರೋದಕ್ಕೆ ಅವ್ನು ಕಂಡೋಲೆನ್ಸ್ರಿಂದ ಹೋಗ್ತಾ ಇರೋದು. ಲೇ ಜಾಸ್ತಿ ಮಾತಾಡಬೇಡ, ನನ್ನ ಗಣ್ಣು ಗಂಜಿತು. 100 ಜನ ಹಿಂದೆ ಓತಾನೆ, 100 ಜನ ಹಿಂದೆ ಓತಾನೆ. ಅವನು ಗಂಜಿತು. ಅವನು ನಿನಗೇನು ಮಾನ ಮರ್ಯಾದೆ ಬೇಡ? ಅವನ ಜೊತೆಗಿದ್ದಲ್ಲ ನೀನು? ಮಾನ ಮರ್ಯಾದೆ ಬೇಡನೆ. ಇಲ್ಲಿ ಜಾಸ್ತಿ ಮಾತಾಡ್ರ, ನಿಂಗೂ ಇದಕ್ಕೂ ಸಂಬಂಧ ಇಲ್ಲ. ರಘು ಇಷ್ಟ, ನನ್ನ ಇಷ್ಟ, ಕೊಡ್ಲಿ ಬಿಡು ದುಡ್ಡು. ನಿನ್ ಟ್ಯಾಕೆ ತೊಳೆಯಬೇಕು, ಇವಾಗ ಏನೋ ನೀನು ತಿಳಿಸಿದ್ನು ಅಂತ ಹೇಳಿದಲ್ಲ. ನೀನು ಹೊತ್ತಾಗ ಮಗು ಬೆಳೀತಾ ಇದಲ್ಲ. ಬಾ ನಮ್ಮನೆಗೆ ಇಡ್ ಬಾ. ಬಾಡೆ ನಮ್ಮನೆಗೆ ಮಗು ಆಗೋ ಹುಡುಕನು ಅಲ್ಲೇ ಬಿಟ್ಟಿದೀಯಾ? ನನಗೇನು ಗ್ರಾಚಾರನ? ಹೋಗಲೇ ಹೋಗೆ. ನೋಡೋ ಜಾಸ್ತಿ ಮಾತಾಡೋಣ ನೀನು. ಇದೇ ಲಾಸ್ಟ್. ಇನ್ನೊಂದು ಚಳಿ ಏನೋ ನಮ್ಮ ಮನೆ ಹತ್ರಕ್ಕೆ ಬಂದು ದುಡ್ಡು ಕೊರು, ಅದು ಕೊರು, ಇದು ಕೊರು ಅಂತ ಏನೋ ಮಗುಗೆ ತೊಂದರೆ ತೊತ್ತಿದ್ದಿ ಅಂದ್ರೆ ಬೀತಾವ ನಿನ್ ಕೇತುಳು. ಯಾಕೆ ದುಡ್ಡು ಕೊಡ್ಬಾರ್ದು? ದುಡ್ಡು ಬೇಕು ನನಗೆ. ಬೇಕಂದ್ರೆ ಬೇಕು, ಇಲ್ಲ ಅಂತಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನನ್ನ ಮೇಲೆ ಅತ್ಯಾಚಾರ ಮಾಡವನೆ ಅಂತ. ಲೇ ಮನೆ ಬಂದು ತೆಸ್ತಿದ್ಯಾ ಅಂತ ಹೇಳ್ಬಿಟ್ಟು ಇವಾಗ ಅಡಿಯಾಚಾರ ಅಂತ ಹೇಳಿಯೇನೆ ದುಬೆ ಮುಂದೆ. ಲೇ ನೀನು ಗೂಬೆ, ನಾನಲ್ಲ. ಕೆಡ್ತಿರೋದು ಅತ್ಯಾಚಾರ ಎರಡು ಒಂದೇನೆ. ಲೇ ಪೆತ್ತಿ, ಸುಮ್ಮನೆ ನಂಗೆ ಟೈಮ್ ವೇಸ್ಟ್ ಮಾಡಬೇಡ, ನಡಿ ಇಲ್ಲಿಂದ. ಓ ನಿಂಗೆ ಟೈಮ್ ಬೇಡ ಎತ್ತಾ? ಇಷ್ಟು ದಿನದಿಂದ ನಗು ಆಯ್ತು, ಇವಾಗ ಅನ್ಯಾವನ್ನ ಉರ್ಕೊಂಡಿದ್ಯೋ ನೀನು ಚುಪಣಾತಿ? ನನ್ನ ಲೈಫು ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೊತೀನಿ. ನಿನಗ್ಯಾಕೆ? ನಿನ್ನ ಗಂಡ ಏನಾದರೂ ನಾನು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂದರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಆಯ್ತಾ? ನನ್ನನ್ನು ಅತ್ಯಾಚಾರ ಮಾಡಿದ್ದಾನೆ ಅಂತ. ಮುತ್ತಳೆ ಬಾಯಿ ಮುತ್ತಳೆ ನನಗನ್ನಿ ಅಂತವನಂತ ನಂಗೆ ತಿಳಿದು ಬಾಯಿ ಮುತ್ತಂದಿಡ್ಬೇಕು. ನಿನಗನ್ನ ಜನ್ಮಕ್ಕಷ್ಟು ಬೆಂಕಿ ಯಾಕ? ಲೇ ನನಗನ್ನು ತಂದಿತೆ 100 ಜನ ಎಂದಿಡಿಂದ ಓತಾನೆ. ಆ ಎಂದಿದ್ದು ಮಾನ ಮರ್ಯಾದೆ ಇಡಬೇಕು. ಫಸ್ಟ್ ನೀನು ಇಲ್ಲಿಂದ ನಡಿಯೇ ಇಲ್ಲಿಂದ. ಇಲ್ಲಿಗೆ ಬಾ ಅಂತ ಯಾರು ಹೇಳಿದ್ ನಿಂಗೆ? ನನಗೆ ಕಷ್ಟ ಬಂದ್ರೆ ನನಗೆ ಕಷ್ಟ ಬಂದಂಗೆ. ಇನ್ನೊಂದ್ಸರಿ ಏನೋ ನನ್ನ ಗನ್ಸುದ್ದಿಗೆ ಬಂದಿದ್ದೆ ಅಂದ್ರೆ ನಿಂಗೆ ಬೀಳ್ತವೆ ತುಳ. ನನ್ನ ಮೇಲೆ ಕೈ ಮಾಡ್ತೀಯಾ? ನನ್ನ ಮೇಲೆ ಕೈ ಮಾಡ್ತೀನಿ, ನನ್ನ ಮೇಲೆ ಕೈ ಮಾಡ್ತೀಯಾ? ನನಗನ್ಕೆ ಬಂದಿತ್ತು. ಸುಮ್ಮನೆ ದುದುಕೊರ ಅಂತ ಹೇಳ್ತೇನೆ. ಚುಪ್ಪನಾತಿ ಮುಂದೆ ಬಚ್ಚೆ ಇನ್ನೊಂದ್ಸರಿ ನಮ್ಮೂರ್ತ ಬಚ್ಚೆ ಇನ್ನೊಂದ್ಸರಿ. ಪೆತ್ತಿ, ಬಾಯಿ ಮುಚ್ಕೊಂಡು ನಡಿಬೇಕು. ಬಿಡ ನಾನು ಕೂದಲ ಬಿಡು, ನಾನು ಕೂದಲ ಬಿಡೋದ. ಇವತ್ತು ನೀನು ಚಾಯ್ಸ್ ಬಿತ್ತ ಹೋದ್ ನಾನು. ಇವತ್ತಂತೂ ನಿನ್ನ ಚಾಯ್ತಿರೋ ಹೋಗಲ್ಲ ನಾನು, ಆಯ್ತಾ? ಇವತ್ತು ನೀನು ಚಾಯ್ಸ್ ಬಿತ್ತ ಹೋದು. ಇನ್ನ 10 ಜನ ಮನೆ ಹಾಳು ಮಾಡ್ಬೇಕಂತ ಇದೆಯೇ ಚುಪ್ಪನಾತಿ? 10 ಜನ ಮನೆ ಹಾಳು ಮಾಡ್ಬೇಕಂತಿದ್ಯಾ ನೀನು? ಏನು ತಿಳಿದಿಲ್ಲ. ಅಮ್ಮಾಯಿ ಕಡೆನೆಲ್ಲ ಕಡ್ಕೊಂಡ್ಬಂದು ಜೊತೆಗೆ ಇಕ್ಕನಿತ್ತು. ನೀನು ನನ್ನನ್ನು ತೆತ್ತಿದ್ಯಾ, ಅಳಿಯಾಚಾರ ಮಾಡಿದ್ಯಾ, ದುಡ್ಡುಕೊರು, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದೀಯ ನೀನು. ನಿನ್ನಂತವಳು ಮಾತ್ರ ಬದುಕುದು. ನೀನು ಬತ್ತಿದ್ರೆ ನನ್ನಂತ ಹೆಣ್ಮಕ್ಳು ಎಷ್ಟು ಜನ ಗೋಲಾಡ್ತಾರ. ನೀನು ಇವತ್ತು ಚಾಯ್ಸ್ ಬಿಟ್ಟೆ ನಾನು ಹೋದು. ಲೈ ತೆಗಿಯ ಕಾಲುವ ತೆಗಿಯೋದಲ್ಲೇ. ಇವತ್ತು ನಿನ್ನ ಕತ್ತ ಮೇಲೆ ತಾಳಕ್ಕೆ ನೀನು ಚಾಯ್ಸ್ ಬಿಟ್ಟೆ ನಾನು ಹೋದು. ಬಿಡ ನನ್ನನ್ನ.
ಬಾಯ್ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋ. ಇಲ್ಲ ನೀನು ಬಿರಲ್ಲ, ಬಿರಲ್ಲ ಅಂದಿರ ಬಿರಲ್ಲ. ನನಗನ್ನಿಗೆ ಬನ್ನಿ ತುದುಕೊಡು ಅಂತ ಹೇಳ್ತೀಯಾ? ಯಾರ ಗೊತ್ತಿರೋದು? ನಿಮ್ಮ ಅಪ್ಪನ ಕೊತ್ತವನೇನ ದುಡ್ಡು? ನೀನು ಕೊರಕ್ಕ ದುಡ್ಡು ಎಲ್ಲಿಂದ ಬರ್ತದೆ ದುಡ್ಡು? ಸೋಪನ ಹಾಕಿ ಮುಂದೆ ನಾನು ಅನ್ಕೊಂಡೆ ಬೇರೆ ಯಾನ ಕಚ್ಚಣ ಅನಿಕ ಬುತ್ತಿ ತತ್ತಕ್ಕಂತ. ಅಲ್ಲ ನಿನ್ನಂತ ಹೊಳ್ಕೊಂಡು ನಮ್ಮಂತ ಒಳ್ಳೆ ಬಡಕು. ಏಯ್ ನಿನ್ ಕೈಲಿ ನಾನು ಏನು ಮಾಡೋಕ್ಕಾಗಲ್ಲ. ಆಗಲ್ಲ ಆಗಲ್ಲ ನಂತೇಳಿ ಏನು ಮಾಡಕ್ಕಾಗಲ್ಲ. ಗೊತ್ತಾಗದೆ ನಂತೇಳಿ ಏನು ಮಾಡಕ್ಕಾಗಲ್ಲ ಅಂತ. ತಿಂತು ಬಾಯ್ಲೆ ನೋಡ್ ಬಾಯ್ಲೆ ಇವಾಗೇಲೆ ಏನು ಮಾಡಕ್ಕಾಗಲ್ಲ ಅಂತ ಇವಾಗೇಳು. ಏಯ್ ಎದುರ ಮೇಲೆ ಸರಸ್ವತಿ ನಡಿ ಹಿಂದಕ್ಕೆ, ನೀನು ನಡಿ ಹಿಂದಕ್ಕೆ. ಹೈ ಏನೇನಿದು? ಏನಿದು ಗಾಂಚಲಿ? ಇನ್ನು ಎಷ್ಟು ಜನ ಮನೆ ಸಂಸಾರ ಹಾಳು ಮಾಡಿದ್ಯಾ? ಇನ್ನು ಎಷ್ಟು ಸಂಸಾರಕ್ಕೆ ಹಾಳು ಮಾಡಿದ್ಯಾ? ಯಾರು ನಿನ್ನ ಮೇಲೆ ಅತ್ಯಾಚಾರ ಮಾಡಿರೋದು? ಇನ್ಯಾರು? ಅವನಲ್ಲ, ಅವನೇ ರಘು. ಅವನೇ ರಘು ಅತ್ಯಾಚಾರ ಮಾಡಿರೋದು ನನ್ನ ಮೇಲೆ. ಅದಕ್ಕೆ ಪರಿಹಾರವಾಗಿ ನಂಗೆ ದುಡ್ಡು ಬೇಕು. ಲೇ ಹಂಗ್ ಮಾರ ಅಂತಾನೆ ಬೇಡ ನಮ್ಮ ಮನೆಗ. ನಮ್ಮ ಜೊತೆಗೆ ಇಡು ಬೇಡ ನೀನು. ನಾನು ಸಾಕ್ತೀನಿ ಬಾರೆ. ನನ್ನ ಗಂಡು ಕೂತಾಡ ಮುಗುತ್ತಾನೆ, ನಾನೇ ಸಾಕ್ತೀನಿ ಬಾ. ಚಿಚ್ಚ ಕಡ್ಕೊಂಬಂದು ನಮ್ಮ ಮನೆಗೆ ಬಿಡಿವಿಲ್ಲ. ನಡಿಯೇ ನಡಿ, DNA ಟೆಸ್ಟು ಅದು ಇದು ಎಲ್ಲ ಮಾಡ್ಸೋಣ ನಡಿ. ರಘು ನಿನ್ನ ಮೇಲೆ ಅತ್ಯಾಚಾರ ಮಾಡಿರೋದು ಕನ್ಫರ್ಮ್ ಆದರೆ ನಾನೇ ಕರ್ಕೊಂಡೋಗಿ ರಘು ಕೈಲಿ ನಿನ್ನ ತಾಳಿ ಕಟ್ಟಿಸ್ತೀನಿ. ನಡಿಯೇ ನಡಿ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಅಂತ ಬರಬೇಕು? ನನ್ನ ಹತ್ರ ವಾದ ಮಾಡಬೇಡ ನೀನು. ನನ್ನ ಹತ್ರ ವಾದ ಮಾಡಿದ್ವಿ ಅಂದರೆ ನಿಂಗೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡಿರ್ಬೇಕು. ನಾನು ಹೇಳ್ದಷ್ಟು ಕೇಳ್ಬೇಕು ನೀನು. ಎಲ್ಲರ ಹತ್ರ ವಾದ ಮಾಡ್ದಂಗೆ ನನ್ನ ಹತ್ರ ವಾದ ಮಾಡಿದ್ದಿ ಅಂದರೆ ಬೀಳುತ್ತೆ ನಿನಗೆ. ಅವನು 2 ತಿಂಗಳು 3 ತಿಂಗಳು ನನ್ನ ಜೊತೆನೇ ಇದ್ದ. ಇದ್ದಿದ್ದ ಮಟ್ಟಿಗೆ ಏನಾಯಿತು? ನಿನ್ನ ಮೇಲೆ ಅತ್ಯಾಚಾರ ಮಾಡ್ಬಿಟ್ನಾ? ಎಷ್ಟು ಸತಿ ಮಾಡಿದ್ದೇನೆ ಅತ್ಯಾಚಾರ? ಮಾತಾಡಬೇಕು. ನಾನು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಪಟ 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 ಅಂತ ಬರಬೇಕು ಹೊರಗಡೆ. ನೀನು ಹಿಂಗೆ ಮೌನವಾಗಿದ್ದೀಯ ಅಂದರೆ ಬೀಳುತ್ತೇಟು. ಮಾತಾಡೆ. ಎಷ್ಟು ಸತಿ ಮಾಡಿದ್ನೆ ಅತ್ಯಾಚಾರ ನಿನ್ನ ಮೇಲೆ? ಮೇಡಮ್, ನೀವೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಇನ್ನೊಂದು ಹೆಣ್ಣತ್ರ ಈ ಮಾತು ಕೇಳೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ನಾನು ನಿನಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಕರೆಕ್ಟಾಗಿ ಅದಕ್ಕೆ ಉತ್ತರ ಕೊಡು. ನಾವು ಹಿಂಗೆ ಕೇಳೋದು. ಹಿಂಗೆ ಕೇಳೋದು. ಎಷ್ಟು ಸತಿ ಅತ್ಯಾಚಾರ ಮಾಡೋನೆ ನಿನ್ನ ಮೇಲೆ? ನನಗೆ ಪ್ರೂಫ್ ಬೇಕಲ್ಲ. ಪ್ರೂಫ್ಗೆ ನಿಮ್ಮ ಅಪ್ಪನೋ ಕೇಳ ನಾನು? ನೀನೇ ಬೊಗಳ್ಬೇಕು. ಮಾತಾಡೆ. ನೀನು ಮಾತಾಡಲ್ಲ ತಾನೆ? ನಡಿ ಹಾಸ್ಪಿಟಲ್ಗೆ. ಎಲ್ಲ ಟೆಸ್ಟ್ಗಳು ನಾನೇ ಮುಂದೆ ನಿಂತು ಮಾಡಿಸ್ತೀನಿ ನಡಿ. ರಘು ಏನಾದರೂ ನಿನ್ನ ಜೊತೆ ಏನಾದರೂ ತಪ್ಪಾಗಿ ನಡ್ಕೊಂಡಿದ್ರೆ ಅವ್ನು ನಿನ್ನೇ ಮದುವೆ ಮಾಡ್ತೀನಿ ನಡಿ. ನೀನು ಒಳ್ಳೆ ಮಾತಿಗೆ ಬಗ್ಗಲ್ಲ ಅನಿಸುತ್ತೆ. ಸ್ಟೇಷನ್ಗೆ ಹೇಳ್ಕೊಂಡಿದ್ದು 1 ಕೊಟ್ಟರೆ ಆವಾಗ ಮಾತಾಡ್ತೀಯ ಅಲ್ಲ? ಮೇಡಮ್, ನಾನು ತುಂಬ ಕಷ್ಟದಲ್ಲಿದ್ದೀನಿ ಮೇಡಮ್. ನನಗೆ ದುಡ್ಡು ಬೇಕು. ಕಷ್ಟಪಟ್ಟು ದುಡಿ. ಕೊಯ್ದ್ರೆ 2 ಊರಿಗೆ ಹಾಕ್ತೀಯ ಹಂಗಿದ್ಯಾ? ಕಷ್ಟಪಟ್ಟು ದುಡ್ಕೊಂಡು ತಿನ್ನು. ಬೇರೆಯವ್ರ ದುಡಿಗೆಲ್ಲ ಆಸೆ ಹಾಕ್ಬಿಡ್ತೀಯ ನೀನು. ಅವ್ನು ನನ್ನ ಜೊತೆ ಇದ್ನಲ್ಲ, ನಾನು ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟಿದ್ದ. ಏಯ್, ಎಂತಿ ಮಕ್ಳು ಇಟ್ಕೊಂಡು ಇನ್ನೊಬ್ಬನು ನಿನ್ನ ಮದುವೆ ಆಗ್ತಾನೆ ಅಂತಂದರೆ ಅದಕ್ಕೆ ಎಷ್ಟೆಲ್ಲ ರೂಲ್ಸ್ ಐತೆ. ಎಂತಿಗೆ ಡೈವರ್ಸ್ ಕೊಡಬೇಕು. ಆವಾಗ ಅವ್ನು ಬಂದು ನಿನ್ನ ಮದುವೆ ಆಗೋದು. ಎಂತಿಗೆ ಡೈವರ್ಸ್ ಕೊಡ್ತೀರನೇ ಅವ್ನು ಹೆಂಗೆ ಹೇಳ್ದ ನಿನ್ನ ಮದುವೆ ಆಗ್ತೀನಿ ಅಂತ? ಹೆಂಗೆ ಹೇಳ್ದ? ಮೇಡಮ್, ಆಗಿದ್ದಾಗೋಯ್ತು. 2-3 ತಿಂಗಳು ನನ್ನ ಜೊತೆನೇ ಇದ್ದ. ನಂಗೆ ದುಡ್ಡು ಬೇಕು. ನಂಗೆ ದುಡ್ಡು ಇಸ್ಕೊಡಿ. ನಾನಿಲ್ಲಿ ಬ್ರೋಕರ್ ಕೆಲಸ ಮಾಡೋಕ್ಕೆ ಬಂದಿಲ್ಲಮ್ಮ, ಆಯಿತಾ? ಬ್ರೋಕರ್ ಕೆಲಸ ಮಾಡೋಕ್ಕೆ ಬಂದಿಲ್ಲ ನಾನು. ನೀನು ಸ್ಟೇಷನ್ಗೆ ನಡಿಯ ಸ್ಟೇಷನ್ಗೆ. ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಬರೋಲ್ಲ ಮೇಡಮ್, ತಪ್ಪಾಯಿತು. ರಘು ಏನೂ ಮಾಡಲಿಲ್ಲ ನನ್ನನ್ನು. ಮತ್ತು ಇನ್ನೇನಕ್ಕೆ ಅವನ ಮನೆ ಹತ್ರ ಹೋಗಿದ್ದೆ? ಏನಕ್ಕೆ ಅವನ ಮನೆ ಹತ್ರ ಹೋಗಿದ್ದೆ? ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ಯಾ ದುಡ್ಡು ಕೊಡು ಅಂತ? ನಂಗೆ ಕಷ್ಟ ಇದೆ ಮೇಡಮ್. ಕಷ್ಟ ಇದ್ದರೆ ದುಡ್ಕೊಂಡು ತಿನ್ನಬೇಕು. ನಡಿ ಸ್ಟೇಷನ್ಗೆ. ಒಂದು 6 ತಿಂಗಳು ಜೈಲಲ್ಲಿರು. ಹೊರಗಡೆ ಇದ್ದರೆ ಇನ್ನೂ ಅದೆಷ್ಟು ಸಂಸಾರಕ್ಕೆ ಹಾಳು ಮಾಡ್ತೀಯೋ ಏನೋ ನೀನು. ನಾನು ಏನು ತಪ್ಪು ಮಾಡಿದ್ದೀನಂತ ನನ್ನನ್ನು ಅರೆಸ್ಟ್ ಮಾಡ್ತೀರಾ ಮೇಡಮ್? ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ ಅಂತ ಅರೆಸ್ಟ್ ಮಾಡ್ತೀನಿ. ನಾನೇನು ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಮೇಡಮ್. ರಘುಗೆ ಮಾಡಿದ್ದಾದ್ರೆ ಏನು? ರಘುಗೆ ಮಾಡಿದ್ದು ಬ್ಲ್ಯಾಕ್ ಮೇಲೇ ತಾನೇ ನೀನು? ಸರಿ, ತಪ್ಪಾಯ್ತು ಮೇಡಮ್. ನನ್ನ ಪಾಡಿಗೆ ನಾನು ಜೀವನ ಮಾಡ್ಕೊತೀನಿ. ಇನ್ನೊಂದು ಸತಿ ರಘು ತಂಟೆಗೆ ಹೋಗಲ್ಲ. ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಬರಲ್ಲ ಮೇಡಮ್. ನಂಗೆ ಅವಮಾನ ಆಗುತ್ತೆ. ಬ್ಲ್ಯಾಕ್ ಮೇಲ್ ಮಾಡೋದು ಅವಮಾನ ಅಲ್ಲ ನಿನಗೆ, ಪೊಲೀಸ್ ಸ್ಟೇಷನ್ಗೆ ಬರೋದು ಅವಮಾನ. ಅರೆ ಪರವಾಗಿಲ್ಲ, ಜೋರಾಗಿ ಐತಿ ಅವಳಿಗೆ. ನೋಡು, ನಿನ್ನಂಥವ್ರು ಹೊರಗಡೆ ಇದ್ದರೆ ಸರಸ್ವತಿ ಅಂತ ಅಮಾಯಕದ ಸಂಸಾರಗಳು ಬೀದಿಗೆ ಬರ್ತವೆ, ಆಯಿತಾ? ನೀನು ಹೊರಗಡೆ ಇರೋಕ್ಕೆ ನೋವೇ ಚಾನ್ಸೇ ಇಲ್ಲ. ಫಸ್ಟು ನೀನು ನಡಿ ಪೊಲೀಸ್ ಸ್ಟೇಷನ್ಗೆ. ನಡಿಯೇ. ಇಲ್ಲ ಮೇಡಮ್, ನಿನ್ನ ಮೇಲೆ ಯಾವ ತಪ್ಪು ಮಾಡಲ್ಲ. ನನ್ನ ಪಾಡಿಗೆ ನಾನು ದುಡ್ಕೊಂಡಿರ್ತೀನಿ. ಅತ್ತೆ ತಂತಡ ಎಲ್ಲ ಅದಂತೆ ಬಿತ್ತಿತ್ತು ಬಂದು ಹಿಂಗೆ ಬೀದಿ ಬತ್ವೆ ಹಂಗೆ ಆಟ ಹೇಳೋದು ಇವಳು. ಹೌದೇನೆ? ಮದುವೆ ಆಗಿದೆಯೇನ ನಿನಗೆ? ಹ್ಞೂ ಮೇಡಮ್, ಮದುವೆ ಆಗಿದೆ. ಎಲ್ಲಿ ಮತ್ತೆ ನಿಮ್ಮ ಗಂಡನ ಮನೆ ಇರೋದು? ಇಲ್ಲೇ ಒಂದು ಪಕ್ಕದಲ್ಲಿ ಹಳ್ಳಿಯಲ್ಲಿ ಮೇಡಮ್. ಸರಿ ನಡಿ, ಮತ್ತೆ ನಿಮ್ಮ ಗಂಡನ ಮನೆ ಎಲ್ಲಿದೆ ಅಂತ ತೋರಿಸಿ ನಡಿ ನನಗೆ. ಯಾಕೆ ಮೇಡಮ್? ಇನ್ನು ನಿಂಗೆ ಬಿಟ್ಟರೆ ಇನ್ನೆಷ್ಟು ಜನ ಸಂಸಾರ ಹಾಳು ಮಾಡ್ತೀವೋ ಯಾರಿಗೆ ಗೊತ್ತು? ಅವ್ರ ಜೊತೆ ಮಾತಾಡಿ ಅವ್ರ ಹತ್ರ ಬಿಟ್ಟು ಬರ್ತೀನಿ ನಡಿ. ನಂಗೆ ಅವ್ರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಮೇಡಮ್. ಏಯ್, ಏನು ವಿಷಯನ ಮಾತಾಡಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ನಡಿ. ನಡಿಯೇ, ನಡಿಬೇಕು. ಕರ್ಕೊಂಡು ನಡಿ ಮತ್ತೆ ನಿಮ್ಮ ಮನೆಗೆ.
ಬೇಡ ಮೇಡಮ್, ನಾನು ಒಬ್ಬಳೇ ಇರಬೇಕಂತ ಆಸೆ. ಅವ್ರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ನನಗೆ. ನೀನು ಒಬ್ಬಳೇ ಇರಬೇಕು ಅಂತಂದರೆ ಅದೆಲ್ಲ ಆಗದೆ ಇರೋ ವಿಷಯ. ನಡಿ ಫಸ್ಟ್ ನಡಿಯೇ, ನಿಮ್ಮ ಮತ್ತೆ ನಿಮ್ಮ ಗಂಡನ ಮನೆಗೆ ನಡಿಯೇ. ನಿಮ್ಮ ಗಂಡನ ಮನೆ ಎಲ್ಲಿರೋ ತೋರಿಸಿ ನಡಿಯೇ, ನಾನು ಮಾತಾಡ್ತೀನಿ. ಸರಿ ಮೇಡಮ್, ನಡಿ ಕಾರಕ್ಕೆ ನಡಿ. ಸರಸ್ವತಿ, ನೀನು ನಿನ್ನ ಮನೆಗೆ ಬಿಟ್ಬಿಟ್ಟು ಇವಳನ್ನ ಗಂಡನ ಮನೆಗೆ ಸೇರಿಸ್ಬಿಟ್ಟು ಅದೇನು ಪ್ರಾಬ್ಲಮ್ ಇದೆಯಾ ಎಲ್ಲ ಕ್ಲಿಯರ್ ಮಾಡಿ ಇವಳು ನಾನು ಬಿಟ್ಟು ಬರ್ತೀನಿ. ಇವಳು ಹಿಂಗೆ ಒಂಟಿಯಾಗಿದ್ರೆ ಇನ್ನೆಷ್ಟು ಜನ ಸಂಸಾರ ಗಾಯ ಮಾಡ್ತಾಳ. ಹಂಗೆ ಮಾರು ಚಿಂಚು ಮುಂದುವರಿಯುವುದು